ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಸಮಸ್ತ ನಾಡಿನ ಜನತೆಗೆ ನವರಾತ್ರಿ ನಾಡ ಹಬ್ಬ, ಜಂಬೂ ಸವಾರಿ, ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಸರ್ವತೋಮುಖವಾಗಿ ಈ ನಾಡಿನ ಜನತೆಗೆ ಯಾವುದೇ ರೀತಿ ವಿಘ್ನಗಳು ಬಾರದೆ ಅಹಿತಕರ ಘಟನೆಗಳು ಸಂಭವಿಸಿದೆ ಐಸು ಆರೋಗ್ಯ ಭಾಗ್ಯ ಕೊಡುವುದರ ಮೂಲಕ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾಡ ಹಬ್ಬ, ದೇಶ ವಿದೇಶಗಳಿಂದ ಬರುವಂತ ಸಂಭ್ರಮ ಸಡಗರದಿಂದ ಮಾಡುವಂತ ನಿಮ್ಮೆಲ್ಲರ ಹಬ್ಬ ದಸರಾ ಹಬ್ಬ. ಈ ಹಬ್ಬಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಬರ್ತಾ ಇದ್ದಾರೆ, ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಪ್ರವಾಸಿಗರು ಬರುವಂತ ಸಂದರ್ಭದಲ್ಲಿ ಏನು ನಾವು ನವರಾತ್ರಿಗಳನ್ನ ಚಾಮುಂಡೇಶ್ವರಿಯ ಪೂಜೆ ಮಾಡುವುದರ ಮೂಲಕ ಆಚರಣೆ ಮಾಡ್ತಾ ಇದೀವಿ. ಇದು ನಮ್ಮ ಭಾಗ್ಯ, ಇದು ನಮ್ಮ ಪುಣ್ಯ. ನಮ್ಮ ಪವಿತ್ರವಾದಂತ ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ನಾಡ ದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಇದು ಪವಿತ್ರವಾದಂತ ಪುಣ್ಯ ಕ್ಷೇತ್ರದಲ್ಲಿ ರಾಜ ಮಹಾರಾಜರು ಆಳದಂತ ನಾಡು. ಇಂಥ ಪವಿತ್ರವಾದಂತ ಪುಣ್ಯ ನಾಡಲ್ಲಿ ದಸರಾ ಹಬ್ಬ ಆಚರಣೆ ಮಾಡ್ತಿರತಕ್ಕಂಥದ್ದು ಸರ್ವತೋಮುಖವಾಗಿ ಸರ್ವರಿಗೂ ಮನೆ ಮನೆಯ ಹಬ್ಬವಾಗಿ ಪರಿಣಮಿಸ್ತಾ ಇದೆ. ಇವಾಗ ನಮಗೆ ಸುಮಾರು 51 ವರ್ಷ ಆಗಿದೆ. ನಮ್ಮ ತಂದೆಯವರು ಈ ದಸರಾ ಅಂತ ಬಂದಾಗ ನೆನಪಿಸ್ಕೊಳ್ಳೋದು, ನಮ್ಮ ತಂದೆಯವರು ನಮ್ಮನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಗುರುಸ್ಪೀಠ ಹತ್ರ ಅಥವಾ ಆ ದೊಡ್ಡ ಗಡಿಯಾರದ ಹತ್ರ ಅಥವಾ ಅಲ್ಲಿ ಬೊಂಬು ಬಜಾರ್ ಹತ್ರ ನಮ್ಮನ್ನ ದಸರಾ ವೀಕ್ಷಣೆಗೆ ಕರ್ಕೊಂಡ್ ಬರ್ತಾ ಇದ್ರು. ಆವತ್ತಿನ ಹಬ್ಬವನ್ನ ಇವತ್ತು ನೆನ್ಸ್ಕೊಂಡ್ರೆ ಮೈ ರೋಮಾಂಚನವಾಗ್ತಾ ಇದೆ. ಆವತ್ತಿನ ಹಬ್ಬವೇ ಬೇಕು ಅಂತ ನಮ್ಮ ಮನಸ್ಸು ಹಾತೊರಿತಾ ಇದೆ. ಇವತ್ತಿನ ಹಬ್ಬ ನಮಗೆ ಸ್ವಲ್ಪ ಮನಸ್ಸಿಗೆ ಬೇಸರವಾಗ್ತಾ ಇದೆ, ಒಂದ್ ಕಡೆ ನೋವಾಗ್ತಾ ಇದೆ. ಯಾಕಂದ್ರೆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ವರ ಪಡೆಯಕ್ಕೋಸ್ಕರ ತಮ್ಮ ಕುಟುಂಬ ಸಮೇತ ಆರೋಗ್ಯ ಭಾಗ್ಯವಂತರಾಗಿರ್ಬೇಕು ಅಂತ ದೇಶ ವಿದೇಶಗಳಿಂದ ಬರ್ತಾರಲ್ಲ ಜನ, ಆ ಜನರ ಆತ್ಮ ತೃಪ್ತಿ ಆಗ್ಬೇಕು, ಮನಸ್ಸು ತೃಪ್ತಿ ಆಗ್ಬೇಕು. ಆತ್ಮ ಸಾಕ್ಷಿಯಾಗಿ ಬಂದು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ನೆನೆಸ್ಕೊಂಡು ನಮ್ಮ ಮೈಸೂರಿನ ಜನತೆಯನ್ನ, ಅದು ನಮ್ಮ ರಾಜರ ಆಳದಂತ ನಾಡನ್ನ ಹಾಗೂ ಇವತ್ತೇನು ನಮ್ಮ ಸರ್ಕಾರಗಳು ನಮ್ಮನ್ನ ಆಳ್ತಾ ಇದೆ, ಸರ್ಕಾರವನ್ನ ಕೊಂಡಾಡಬೇಕು ಅಂತ ದಸರಾ ನಮಗ್ ಬೇಕು ಅಂತ ನಮ್ಮ ಮನಸ್ಸು ಹಾತೊರಿತಾ ಇದೆ. ಇವತ್ತು ಕಾಸಿನ ದಸರಾ ಆಗಿದೆ, ವೈಯಕ್ತಿಕ ದಸರಾಗಳಾಗಿದೆ, ರಾಜಕೀಯ ದಸರಾವಾಗಿದೆ. ಇದ್ಯಾವುದು ಬೇಡ. ಇವತ್ತು ಪೊಲೀಸರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಸಂಚಾರಿ ಪೊಲೀಸರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ನಾನೊಬ್ಬ ಹೋರಾಟಗಾರನಾಗಿ ನಮಗೂ ನೋವಾಗ್ತಾ ಇದೆ, ಮಾಧ್ಯಮ ಮಿತ್ರರುಗಳಿಗೆ ಒಂದ್ ಕಡೆ ನೋವಾಗ್ತಾ ಇದೆ, ಒಂದ್ ಕಡೆ ಒಂದೊಂದು ವೃತ್ತಿ ನೋವಾಗ್ತಾ ಇದ್ರೆ, ಒಂದೊಂದ್ ಕಡೆ ನಮ್ಮ ದಸರಾ ಅಂತ ನೆನಪು ಬಂದಂತ ಸಂದರ್ಭದಲ್ಲಿ ಸರ್ವತೋಮುಖವಾಗಿ ಖುಷಿ ಪಡುವಂತ ದಸರಾ. ಈ ದಸರಾ ಸಂತೃಪ್ತಿಯಾಗಿ ನಡಿಬೇಕು. ಕಾಸಿಗೋಸ್ಕರ ದಸರಾ ಮಾಡಬಾರ್ದು. ನಮ್ಮ ಆತ್ಮ ಸಾಕ್ಷಿಯಾಗಿ ದೇಶ ವಿದೇಶಗಳಿಂದ ಯಾರೆಲ್ಲ ದಸರಾ ವೀಕ್ಷಣೆ ಮಾಡಕ್ ಬರ್ತಾರೆ ಅವರು ನಾಡ ದೇವತೆಗೆ ಕೈ ಮುಗಿಬೇಕು. ಅದೇ ರೀತಿ ನಮ್ಮ ಆಳುವ ಜನಪ್ರತಿನಿಧಿಗಳಿಗೂ ಕೈ ಮುಗಿಯೋ ರೀತಿ ದಸರಾ ಆಚರಣೆ ಮಾಡ್ಬೇಕು ಅಂತ ನಮ್ಮ ಮನಸ್ಸು ಹಾತೊರಿತಾ ಇದೆ. ಇವತ್ತು 2ನೇ ಬಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಸರಾ ವೀಕ್ಷಣೆ ಮಾಡ್ತಾ ಇರ್ತದ್ದು, ಮತ್ತೆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂತ ಸಂದರ್ಭ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬಂದಿದೆ. ನಾವು ಸಿದ್ದರಾಮಯ್ಯನವ್ರು ಮನವಿ ಮಾಡೋದಿಷ್ಟೇ, ಕಾಸಿಗೆ ದಸರಾ ಮಾಡಬೇಡಿ, ಕಾಟಾಚಾರಕ್ಕೆ ದಸರಾ ಮಾಡಬೇಡಿ, ಇತಿಹಾಸವನ್ನ ಅಳಿಸ್ಬೇಡಿ, ಇತಿಹಾಸವನ್ನ ಮರುಕಳಿಸೋ ರೀತಿಯಲ್ಲಿ ದಸರಾ ಮಾಡ್ಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ನಮ್ಮ ಇಡನ್ ನ್ಯೂಸ್ ಚಾನೆಲ್ ಅವರು ಏನಂತೀರಿ ಒಂದು ಒಳ್ಳೆಯ ಸಂದೇಶವನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಾದಂತ ಇಡನ್ ನ್ಯೂಸ್ ಎಲ್ಲ ಸಂಸ್ಥೆಯ ಕಾರ್ಯಕರ್ತರಿಗೂ ಆ ಸಂಸ್ಥೆಯ ವ್ಯವಸ್ಥಾಪಕರಿಗೂ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಮೊದಲನೇದಾಗಿ ಹೃದಯಪೂರ್ವ ನಮನಗಳನ್ನ ತಿಳಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ, ಮೈಸೂರಿನ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಹದೇವಪ್ಪನವರೇ, ದಯಮಾಡಿ ನಿಮ್ಗೆ ಕೈ ಮುಗಿತೇನೆ. ಜನ ಕಳೆದ ಬಾರಿ ನಮ್ಗೆ ನೋವಾಗ್ಬಿಟ್ಟಿದೆ ನಿಮ್ ದಸರಾ ನೋಡಿ. ಯಾಕೆ ಕನ್ನಡವನ್ನ ಕಡೆಗಣಿಸ್ತೀರಿ, ಕನ್ನಡ ಭಾಷೆಯನ್ನ ಕಡೆಗಣಿಸ್ತೀರಿ, ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ರೀತಿ ದಸರಾ ಆಚರಣೆ ಮಾಡಿದಿರಿ, ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದೀರಿ. ಈ ಬಾರಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಇದು ನಿಮ್ಮ ತವರು ಕ್ಷೇತ್ರ, ಇದು ನೀವು 5ನೇ ಬಾರಿ MLA ಆಗಿರ್ತಕ್ಕಂಥ ಪವಿತ್ರವಾದಂತ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಜನ ನಿಮ್ಮನ್ನ ಹೊಗಳಬೇಕು, ಜನ ನಿಮ್ಮನ್ನ ಕೊಂಡಾಡ್ಬೇಕು,
ಜನ ನಿಮಗೆ ಕೈ ಎತ್ತು ಮುಗಿಬೇಕು. ಆತರ ದಸರಾ ಮಾಡಿ ಅಂತ ನಮ್ಮ ಆತ್ಮ ಸಾಕ್ಷಿಯಾಗಿ ನಿಮಗೆ ಮನಸ್ಸು ಮುಟ್ಟು ನೋಡಿಕೊಳ್ಳೋ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ. ನಾವು ಯಾವುದೇ ಒಂದು ರಾಜಕಾರಣವಾಗ್ಲಿ ಜಾತಿ ಆಗ್ಲಿ ಯಾವ್ದಕ್ಕೂ ನಾವು ಮೊರೆ ಹೋಗೋತ್ತವ್ರಲ್ಲ. ನಾವು ನೆಲ ಜಲ ಭಾಷೆಗೆ ಈ ನಾಡಿನ ಉಳಿವಿಗಾಗಿ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡುವಂತ ಹೋರಾಟಗಾರರು ನಾವು. ನಾನೊಬ್ಬ ಛಾಯಾಗ್ರಾಹಕನಾಗಿ ನಿಮ್ಮನ್ನ ಸುಮಾರು 30 ವರ್ಷಗಳಿಂದ ನಿಮ್ಮ ಪರಿಚಯ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನಿಮ್ಗೆ ಫೋಟೋ ಹೊಡೆಯೋದ್ರಿಂದ ಹಿಡಿದು ವಿಡಿಯೋ ತೆಗೆಯೋದ್ರಿಂದ ಹಿಡಿದು ಮೈಕ್ ಸೆಟ್ ಹಾಕೋ ತನಕ ನಾವು ನಿಮ್ಮ ಚಿರಪರಿಚಿತರು. ನಮ್ಮ ಛಾಯಾಗ್ರಾಹಕ ಕಾರ್ಯಕ್ರಮಗಳಿಗೆ ನಿಮ್ಮನ್ನ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಆಹ್ವಾನಿಸ್ತಾ ಇದ್ವಿ. ನೀವು ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ಬೆಂಟ್ ತಟ್ಟಿ ಮಾತಾಡಿಸ್ತಾ ಇದ್ರಿ. ಇವತ್ತು ಅದನ್ನೆಲ್ಲ ಮರ್ತು ಬಿಟ್ಟಿದ್ರಿ ಮಾನ್ಯ ಸಿದ್ದರಾಮಯ್ಯನವರೇ. ನಮ್ಮ ಕ್ಷೇತ್ರದವ್ರು ನೀವು ಸಿದ್ದರಾಮಯ್ಯನವರಾದ್ರೆ ನಾವು ಚಟ್ನಳ್ಳಿ ಪಾಳ್ಯದವರು. ನಾವು ನಿಮಗೆ ನಮ್ಮ ಅಮೂಲ್ಯವಾದಂತ ಮತವನ್ನ ಇಲ್ಲಿ ತನಕ ನಿಮಗೆ ಹಾಕೊಂಡ್ ಬಂದಿರೋದು. ನಾವು ನಿಮ್ಮನ್ನೇ ನಾಯಕರು ಅಂತ ನೆನ್ಕೊಂಡಿರೋದು. ಇಂಥ ನಾಯಕರು ದೇಶ ವಿದೇಶದಿಂದ ಬರುವಂತ ಜನ ಕೊಂಡಾಡೋ ರೀತಿಯಲ್ಲಿ ದಸರಾ ಮಾಡ್ಬೇಕು ಅಂತ ನಮ್ಮ ಹೃದಯವಂತಿಕೆಯಿಂದ ನಿಮ್ಗೆ ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಕಳೆದ ಬಾರಿ ಯುವ ದಸರಾದಲ್ಲೂ ಬೇಸರ ಆಗ್ತು, ಆಹಾರ ಮೇಳದಲ್ಲಿ ಬೇಸರ ಆಯ್ತು, ವಸ್ತು ಪ್ರದರ್ಶನದಲ್ಲಿ ಬೇಸರ ಆಯ್ತು. ಎಲ್ಲಾ ಕಡೆ ನಾವು ಕಪ್ಪು ಬಟ್ಟೆ ತೋರಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಈ ಸಾರಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಹಾಗೂ ನಿಮ್ಮ ಆತ್ಮ ಗೆಳೆಯರಾದ ಎಸ್ ಸಿ ಮಾದೇವಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ನಿಮ್ಗೂ ಅಷ್ಟೇ ಎಸ್ ಸಿ ಮಾದೇವಪ್ಪನವರೇ, ನೀವು ಕಾಸ್ಗೆ ಆಸೆ ಪಡಬೇಡಿ. ನೀವು ಈ ಭೂಮಿಯನ್ನ ತ್ಯಾಗ ಮಾಡಿ ಮೇಲೆ ನಾವು ಮೇಲೋಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನನ್ನು ನಾವು ಬಯಸಲ್ಲ, ಏನನ್ನು ನಾವು ತೆಗೆದುಕೊಂಡು ಹೋಗಲ್ಲ. ನಾವು ತೆಗೆದುಕೊಂಡು ಹೋಗೋದು ಒಳ್ಳೇದು ಮತ್ತೆ ಕೆಟ್ಟದು ಮಾತ್ರ. ದಯಮಾಡಿ ನೀವು ಜನರ ಹಿತಕ್ಕೋಸ್ಕರ, ಜನರ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾಡ ಹಬ್ಬ ಜಂಬೂ ಸವಾರಿಯನ್ನ, ಈ ದಸರಾವನ್ನ ಜನರು ಪ್ರತಿಯೊಬ್ಬರ ಬಾಯಲ್ಲ ನಿಮ್ಮನ್ನ ಕೊಂಡಾಡಬೇಕು. ಇಂಥ ಸಿದ್ದರಾಮಯ್ಯನವ್ರು ಒಳ್ಳೆ ಕೆಲಸ ಮಾಡಿದ್ರು, ಎಸ್ ಸಿ ಮಾದೇವಪ್ಪನವ್ರು ಒಳ್ಳೆ ಕೆಲಸ ಮಾಡಿದ್ರು, ಗೃಹ ಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರು. ಇದನ್ನ ನೀವು ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಭಾಗದಲ್ಲೂ ಜನರಿಗೆ ಕೈಗೆಟುಕೋ ತರದಲ್ಲಿ ವ್ಯವಹಾರ ಮಾಡ್ಬೇಕು. ಪಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಆಹಾರ ಮೇಳದಲ್ಲಾಗ್ಲಿ, ವಸ್ತು ಪ್ರದರ್ಶನದಲ್ಲಾಗ್ಲಿ ಎಲ್ಲಕ್ಕೂ ನೀವು ಹಣ ಪೀಕ್ತಾ ಇದ್ರಿ. ಈ ಹಣ ಪೀಕಿಕೆಯಿಂದ ಜನರ ವಿರೋಧ ಕಟ್ಕೊತಾ ಇದ್ರಿ ಹೊರತು ಜನರ ವಿಶ್ವಾಸ ಗಳಿಸ್ತಾ ಇಲ್ಲ ನೀವು. ಆದ್ದರಿಂದ ಈ ಬಾರಿ ಆದ್ರೂ ಒಳ್ಳೆ ದಸರಾ ಮಾಡಿ. ಯಾಕಂದ್ರೆ 2-3 ಸಾರಿ ನೀವು ಕೊರೋನಾ ನೆಪ ಇಟ್ಕೊಂಡು ಕರೆಕ್ಟ್ ಆಗಿ ಸಂಪೂರ್ಣವಾಗಿ ದಸರಾ ಆಚರಣೆ ಮಾಡಿಲ್ಲ. ಈಗ ಕೊರೋನಾನು ಇಲ್ಲ, ಪರೋಣನೂ ಇಲ್ಲ. ದಯಮಾಡಿ ನಾಡ ಹಬ್ಬ ದಸರಾವನ್ನ ಸರಳವಾಗಿ ಸಂಭ್ರಮದಿಂದ ಐತಿಹಾಸಿಕವಾಗಿ ನಿಮ್ಮನ್ನ ಕೊಂಡಾಡೋ ದಿಕ್ಕಲ್ಲಿ, ಜನರ ಹೃದಯವಂತಿಕೆಯನ್ನ, ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸೋ ದಿಕ್ಕಲ್ಲಿ ನೀವು ದಸರಾ ಮಾಡ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಮನವಿ ಮಾಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನೋಡಿ ಚಾಮುಂಡಿ ಏನು ಆಷಾಢ ಶುಕ್ರವಾರದಲ್ಲಿ ಎಷ್ಟೆಲ್ಲ ಜನಗಳಿಗೆ ಬೇಸರ, ಜನಗಳ ಆಕ್ರೋಶಕ್ಕೆ ಗುರಿಯಾಗಿದ್ದೀರಿ ನೀವು. ಮೈಸೂರು ಜಿಲ್ಲಾಡಳಿತ ವಿಫಲತೆ ಆಗಿದೆ. ಜನ ಬಾಯಿಗೆ ಬಂದಂಗೆಲ್ಲ ಬೈದಿದ್ದಾರೆ. ಜನ ರಾಜಕಾರಣಿಗಳು ಬೈಲಿ ನಮಗ್ ಬೇಸರ ಆಗಲ್ಲ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಬೈತಾರಲ್ಲ, ನಿಮ್ಮ ಬೇಜವಾಬ್ದಾರಿ ತಂದಿಂದ, ನಿಮ್ಮ ಕರೆಕ್ಟ್ ಆಗಿ ಹೊಂದಾಣಿಕೆ ಇಲ್ದೇನೆ, ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಸಂಯೋಜನೆ ಮಾಡ್ದೇನೆ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದೀರಿ. 4 ಶುಕ್ರವಾರನು ಜನ ನಿಮ್ಗೆ ಬಾಯಿಗೆ ಬಂದಂಗೆಲ್ಲ ಬೈದಿದ್ರೆ, ಮಾನ ಮರ್ಯಾದೆ ಕಳೆದಿದ್ರೆ ಈ ದಸರಲ್ಲಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ನಾವು ಯಾವ ಅಧಿಕಾರಿಗಳು ನಾವು ಕಡೆಗಣಿಸೋಂತವ್ರಲ್ಲ. ಅಧಿಕಾರಿಗಳ ಪರ ಧ್ವನಿ ಎತ್ತಂತವ್ರು. ಅಧಿಕಾರಿಗಳಿಗೆ ಮನವಿ ಮಾಡೋದೇನಪ್ಪಾ ಅಂದ್ರೆ ಉತ್ತಮವಾದಂತ ರೀತಿಯಲ್ಲಿ, ಜನಗಳಿಗೆ ಕೈಗೆಟುಕೋ ರೀತಿಯಲ್ಲಿ, ಯಾವುದೇ ರೀತಿ ಅಹಿತಕರ ಘಟನೆಗಳಾಗದಾಗೆ, ಯಾವುದೇ ರೀತಿ ಬೆಲೆ ಏರಿಕೆಯನ್ನ ಮಾಡದ ರೀತಿಯಲ್ಲಿ, ಕನ್ನಡವನ್ನ ಕಡೆಗಣಿಸಿದಾಗೆ ಸೂಕ್ಷ್ಮವಾಗಿ ಎಲ್ಲ ಸಭೆ ಸಮಾರಂಭಗಳು ಮಾಡ್ತೀರಿ. ಬಿಸ್ಕೆಟು, ಬಾದಾಮಿ, ಗೋಡಂಬಿ, ಟೀ, ಕಾಫಿ ಕುಡ್ಕೊಂಡು ಬಿಲ್ ಮಾಡ್ತೀರಿ. ಕಟ್ಟುವಾಗಿ ಭದ್ರವಾಗಿ ದಕ್ಷತೆಯಿಂದ ಎಲ್ಲರಿಗೂ ನಿಮ್ಮ ಕೆಳಮಟ್ಟ ಅಧಿಕಾರಿಗಳಿಗೆ ಸೂಕ್ಷ್ಮತೆ ಕೊಡಿ, ಸಂದೇಶ ಕೊಡಿ. ಜನಗಳಿಗೆ ತೊಂದರೆ ಕೊಡಬೇಡಿ, ಜನಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಬೇಡಿ, ಜನರಿಗೆ ಏಕವಚನದಲ್ಲಿ ಮಾತಾಡ್ಸ್ಬೇಡಿ. ಜನರ ವಿಶ್ವಾಸವನ್ನ ಗಳಿಸಿ, ಜನರ ಒಡನಾಟ ಇಟ್ಕೊಂಡು ಕೆಲಸ ಮಾಡಿ ಅಂತೇಳಿ. ಅದು ಬಿಟ್ಬಿಟ್ಟು ಸರ್ವಾಧಿಕಾರಿ ಧೋರಣೆ ಸಮಂಜಸವಲ್ಲ. ನಾವ್ ಇದನ್ನ ಹೇಳ್ತಾ ಇರೋದು. ಕಳೆದ ಬಾರಿ ದಸರಲ್ಲೂ ಜನ ಸಿಕ್ಕಾಬಟ್ಟೆ ಮಾನ ಮರ್ಯಾದೆ ಕಳೆದು ಬಿಟ್ಟಿದ್ದಾರೆ ಸರ್ಕಾರಕ್ಕೆ. ಈ ಬಾರಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನೀವೇ ಬಂದು ನಿಂತ್ಕೊಂಡು ದಸರಾ ಮಾಡಿಸಿ, ನೀವೇ ನಿಂತ್ಕೊಂಡು ಓಡಾಡಿ. ಎಲ್ಲೆಲ್ಲಿ ಅನ್ಯಾಯಗಳು ನಡೀತವೆ ಬಿಡಿ. ಒಂದ್ ಟೀಮ್ನ
ಬರೀ ನೀವು ಅಲ್ಲಿ ಇಲ್ಲಿ ಹೋರಾಟ ಮಾಡೋರು ನಿಮ್ಮ ಹಿಂಬಾಲಕರೆಲ್ಲ ಅಲ್ಲಿ ಇಲ್ಲಿ ಹೋರಾಟ ಮಾಡೋದಾಯ್ತು, ಬಸ್ ಕಲ್ಲೊಡೆದಾಗ್ಲಿ, ಕಚೇರಿಗಳ ಕಲ್ಲೊಡೆದಾಗ್ಲಿ, ಪೊಲೀಸರನ್ನ ಅಡ್ಗಟ್ಟೋದಾಗ್ಲಿ, ಬ್ಯಾರಿಗೇಡ್ ಕಿತ್ತಾಕೋದಾಗ್ಲಿ, ಇದೇ ಆಗೋಯ್ತು ನಿಮ್ಮ ಎಡಬಲ ಇರ್ತಕ್ಕಂಥ ಕಾರ್ಯಕರ್ತರು. ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, SP ಸಾಂಗ್ಲೇಣಿ ಅವರು ವೇಷಭೂಷಣಗಳು ತೊಟ್ಕೊಂಡು ಎಲ್ಲೆಲ್ಲಿ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು ನಡೀತಾವಲ್ಲ, ಆ ರೀತಿ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, ನಿಮ್ಮ ಹಿಂಬಾಲಕರಿಗೆ ಹೇಳಿ, ನಿಮ್ಮ ಪಟ್ಟ ಕಾರ್ಯಕರ್ತರಿಗೆ ಹೇಳಿ, ದಸರಾ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇದಾರೆ, ಎಲ್ಲೆಲ್ಲಿ ಜನಗಳಿಗೆ ಹೆಚ್ಚುವರಿ ದುಡ್ಡಾಗಿದೆ, ಎಲ್ಲೆಲ್ಲಿ ವಾಹನ ನಿಲುಗಡೆಗೆ ಜನಗಳಿಗೆ ತೊಂದರೆ ಆಗ್ತಾ ಇದೆ, ವಸ್ತು ಪ್ರದರ್ಶನದಲ್ಲಿ ಏನ್ ಅನ್ಯಾಯ ಆಗ್ತಾ ಇದೆ, ಆಹಾರ ಮೇಳದಲ್ಲಿ ಏನ್ ಅನ್ಯಾಯ ಆಗ್ತಾ ಇದೆ, ವಸ್ತು ಇನ್ನೆಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಯುವ ದಸರಾದಲ್ಲಿ ಏನೇನು ತೊಂದರೆ ಆಗುತ್ತೆ, ಇದನ್ನೆಲ್ಲ ಗಮನಿಸಿ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಲಕ್ಷ್ಮಣ್ ಅವರೇ, ಮೈಸೂರಿನಲ್ಲಿ ಯಾರ್ಯಾರು ನಮ್ಮ ಕಾರ್ಯಕರ್ತರು ಇದ್ರಿ, ಕಾಂಗ್ರೆಸ್ ಈಗ ಆಡಳಿತ ಪಕ್ಷದ ಕಾರ್ಯಕರ್ತರು, ಇದನ್ನ ಮಾಡ್ರಿಯಾ, ಇದನ್ನ ಮಾಡಿ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದಷ್ಟು ಹೆಸರು ಬರ್ಲಿ. ನೀವೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಲಿ ನೀವೆಲ್ಲ ನಡ್ಕೊತಾ ಇದ್ರಿ. ನೀವ್ ಯಾರು ಸಹ ಪಾರದರ್ಶಕವ ಸರ್ಕಾರ ಅಂತಾರೆ ಸಿದ್ದರಾಮಯ್ಯನವರು, ನೀವೆಲ್ಲ ಪಾಪಿಗಳ ಸರ್ಕಾರ ಮಾಡ್ತಾ ಇದ್ರಿ. ಸಿದ್ದರಾಮಯ್ಯನವ್ರಿಗೆ ಕಪ್ಪು ಚುಕ್ಕೆ ಬರೋ ಅಂತ ಕೆಲಸನೇ ಮಾಡೋದು ನೀವು ಕಾರ್ಯಕರ್ತರು. ದಯಮಾಡಿ ನಿಮಗ್ ಕೈ ಮುಗಿತೀನಿ. ಈ ಬಾರಿ ದಸರಾ ಜನರ ಹೃದಯವಂತಿಕೆಯಲ್ಲಿ ಗೆಲ್ಬೇಕು, ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರಧಾರಿಗಳಾಗ್ಬೇಕು ಅಂತ ನಾವು ಮನವಿ ಮಾಡುವುದರ ಮೂಲಕ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಯಾಕಂದ್ರೆ ನೋಡ್ತಾ ಇದ್ವಿ, ಪೊಲೀಸರಿಗೆ ಎಷ್ಟೋ ಕಡೆ ತಿನ್ನಕ್ಕೆ ತಿಂಡಿ ಇರಲ್ಲ, ಊಟಕ್ಕೆ ಕರೆಕ್ಟಾಗಿ ಊಟದ ವ್ಯವಸ್ಥೆ ಮಾಡಿರಲ್ಲ, ಕುಡಿಯಕ್ ನೀರಿರಲ್ಲ. ಪೊಲೀಸ್ನವ್ರ ಕಷ್ಟ ನೋಡಕ್ ಆಗಲ್ಲ, ಸಂಚಾರಿ ಪೊಲೀಸರ ಕಷ್ಟ ನೋಡಕ್ ಆಗಲ್ಲ. ಇದನ್ನೆಲ್ಲ ಬಹಳ ಮುಂಜಾಗ್ರತೆ ವಹಿಸ್ಬೇಕು ಮೇಲ್ಪಟ್ಟ ಅಧಿಕಾರಿಗಳು ಅಂತ ನಾವು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಮೈಸೂರು ಜಿಲ್ಲಾಧಿಕಾರಿಗಳಿಗೆ, ಮೈಸೂರು ಪೊಲೀಸ್ ಆಯುಕ್ತರಿಗೆ ಈ ಮೂಲಕ ನಮ್ಮ ಇಡನ್ ಮಾಧ್ಯಮಗಳ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲವನ್ನ ಸೂಕ್ಷ್ಮತೆಯಿಂದ ಗಮನಿಸಿ, ಜನರಿಗೆ ಯಾವುದೇ ರೀತಿ ಅಡಚಣೆಗಳಾಗದಂಗ್ ಮಾಡಿ. ದೀಪಾಲಂಕಾರಗಳು ಮುಚ್ಚಿತ್ತು, ಒಳ್ಳೆ ರೀತಿಯಲ್ಲಿ ದೀಪಾಲಂಕಾರಗಳಾಗಿ ಮರಗಳಿಗೆಲ್ಲ ಮೊಳೆ ಹೊಡಿತೀರಿ. ಮರಗಳು ನಮ್ಮಂಗೆ ಪ್ರಾಣ ಇದೆಯಲ್ಲ, ಮರಗಳಿಗೆಲ್ಲ ಮೊಳೆ ಹೊಡೆದು ಲೈಟ್ಗಳು ಬಿಡ್ತೀರಿ. ಆ ಲೈಟ್ಗಳು ಯಾವಾಗ ಟೈಮಲ್ಲಿ ಉಳಿತಾವ, ಯಾವ ಟೈಮಲ್ಲಿ ಕೆಟ್ಟೋಯ್ತಾವ. ಒಳ್ಳೆ ಉತ್ತಮವಾದಂತ, ಒಳ್ಳೆ ಪಾರದರ್ಶಕವಾದಂತ, ಒಳ್ಳೆ ಗುಣಮಟ್ಟದ ಲೈಟ್ಗಳನ್ನ ಹಾಕಿ. ಈ ಲೈಟ್ಗಳು ನೋಡಕ್ಕೋಸ್ಕರ, ದೀಪಾಲಂಕಾರ ನೋಡಕ್ಕೋಸ್ಕರ ದೇಶ ವಿದೇಶದಿಂದ ಮಕ್ಕಳು ಆಸೆಯಿಂದ, ಆ ಮಕ್ಕಳ ಆಸೆ ಪೂರೈಸಕ್ಕೋಸ್ಕರ ಕುಟುಂಬಸ್ಥರು ಎಷ್ಟೋ ಹಣವನ್ನ, ಸಾವಿರಾರು ರೂಪಾಯಿ ಹಣವನ್ನ ತೆತ್ತಿ ಕರ್ಕೊಂಡ್ ಬರ್ತಾರೆ. ಅವ್ರಿಗೆ ನಿರಾಶೆ ಆಗ್ಬಾರ್ದು. ಪ್ರೀತಿ ವಿಶ್ವಾಸಕ್ಕೆ ನೀವು ಪಾತ್ರಧಾರಿಗಳಾಗ್ಬೇಕು, ನಿಮ್ಮನ್ನ ನೆನೆಸ್ಕೋಬೇಕು. ಇಲ್ಲಿ ತನಕ ಎಲ್ಲಾ ದೇಶಗಳು ವಿಫಲತೆನೆ ಆಗಿರೋದು. ಎಲ್ಲಾ ದೇಶದಲ್ಲೂ ಒಂದಲ್ಲ ಒಂದು ಅಹಿತಕರ ಘಟನೆಗಳೇ ನಡೆದಿರೋ ಜಾಸ್ತಿ. ಈ ಬಾರಿ 2025ನೇ ವರ್ಷದ ದಸರಾ ಜನರ ಹೃದಯವಂತಿಕೆಯನ್ನ ಗೆಲ್ಲಬೇಕು. ನೀವು ಜನರ ಆತ್ಮವಿಶ್ವಾಸಕ್ಕೆ ಪಾತ್ರಧಾರಿಗಳಾಗ್ಬೇಕು. ಎಲ್ಲಂದ್ರೆ ಅಲ್ಲಿ ವ್ಯಾಪಾರ ಮಾಡಕ್ ಅವಕಾಶ ಮಾಡ್ಕೊಡ್ತೀರಿ, ವಾಹನ ದಟ್ಟಣೆಗಳು ಜಾಸ್ತಿ ಆಗ್ತಾ ಇದೆ. ಅದು ಹೇಳ್ತೀರಿ ಮಾನ್ಗೆಟ್ಟೋ ಕುಳಗೆಟ್ಟೋ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತೀರಿ. ಭಾನುವಾರ ಒಂದೇ ದಿನ ಸಂಚಾರಿ ಪೊಲೀಸರಿಗೆ ಗಡ ಊಟ ಮಾಡಂಗಿಲ್ಲ, ಟೀ ಕಾಫಿ ನೀರು ಕುಡಿಯಂಗಿಲ್ಲ ಪಾಪ ಸಂಚಾರಿ ಪೊಲೀಸರು. ಆ ರೀತಿ ವಾಹನ ದಟ್ಟಣೆ ಬರೀ ಭಾನುವಾರ ಒಂದ್ ದಿವಸನೇ ಅವಾಯ್ಡ್ ಮಾಡಕ್ಕಾಗಲ್ಲ. ಆದ್ರಿಂದ ಮೈಸೂರಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೀತವೆ, ಆ ಕೆಲಸ ಕಾರ್ಯಗಳು ಉತ್ತಮ ಗುಣಮಟ್ಟದಲ್ಲಿರ್ಲಿ. ಡಾಂಬರೀಕರಣ ಮಾಡ್ತೀರಿ, ನನಗ್ ಬುದ್ಧಿ ಬಂತವಳಿಂದು ಡಾಂಬರೀಕರಣ ಮಾಡ್ತೀರಿ. ದಸರಾ ಡಾಂಬರೀಕರಣ ನಾವು ಬೈಬೇಕೋ ಬೇಡವಾ ಹೇಳಿ ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಮೈಸೂರು ಉಸ್ತುವಾರಿ ಸಚಿವರೇ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ, ಮನೆ ಜಿಲ್ಲಾಧಿಕಾರಿಗಳೇ, ಬೈಬೇಡ. ನಾವು ಪಾಪ ಇಲ್ಲಿ ಬರ್ತದೆ ನಮ್ಗೆ. ಪ್ರತಿ ವರ್ಷನೂ ಡಾಂಬರೀಕರಣ ಪ್ಯಾಚ್ ಮಾಡ್ತೀರಿ. ಈ ವರ್ಷ ಹಾಕದ್ದು ಕೇವಲ 2 ತಿಂಗಳು 3 ತಿಂಗಳೇ ಆ ಡಾಂಬರ್ ಹಾಕದ್ದು ನಿಂತ್ಕೊಳ್ಳಲ್ವಲ್ಲ ಜಿಲ್ಲಾಧಿಕಾರಿಗಳೇ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ. ಇದಕ್ ನಾವೇನ್ ಅನ್ಬೇಕು? ಬೈಬೇಕೋ ಬೇಡ ಹೇಳಿ? ನೀವು ಬೈದ್ ಬಿಡ್ತೀರಿ, ಅಧಿಕಾರಿಗಳಿಗೆ ಕೈ ಎತ್ತಕ್ ಹೋಗ್ತೀರಿ, ಬಾಯಿಗೆ ಬಂದಂಗ್ ಬೈತೀರಿ. ನಿಮ್ನ ಏನಾರು ಚೂರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಸಸ್ಪೆಂಡ್ ಮಾಡಾಕ್ಬಿಡ್ತೀರಿ, ವರ್ಗಾವಣೆ ಮಾಡ್ಬಿಡ್ತೀರಿ. ನಾವು ಹೋರಾಟಗಾರರು, ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಉಳಿಸ್ಕೊಳಕ್ಕೂ ಹೋರಾಟ ಮಾಡ್ತೀವಿ, ಅವ್ರು ತಪ್ಪು ಮಾಡಿದ್ರೆ ಖಂಡಿಸಕ್ಕೂ ಹೋರಾಟ ಮಾಡ್ತೀವಿ. ನಮ್ಮಂತವ್ರನ್ನ ನೀವು ಬೆಂಬಲಿಸ್ಬೇಕು. ನಮ್ಮಂತವ್ರನ್ನ ನೀವು ಕಡೆಗಣಿಸಿದ್ರೆ ನಾಳೆ ಆ ಪಾಪಕ್ಕೆ ನಿಮ್ಮ ಮಕ್ಕಳು ಗುರಿ ಆಗ್ತಾರೆ, ನಿಮ್ಮ ಮಕ್ಕಳು ಬಲಿಪಶು ಆಗ್ತಾರೆ. ದಯಮಾಡಿ ಈ ಬಾರಿ ದಸರಾವನ್ನ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಸಾಂಸ್ಕೃತಿಕ ನಗರಕ್ಕೆ ಕಪ್ಪು ಚುಕ್ಕೆ ಬಾರ್ದಂಗೆ
ದಸರಾ ಮಾಡ್ಬೇಕು ಅಂದ್ರೆ ನೀವು ಸರ್ವತೋಮುಖವಾಗಿ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ರೀತಿ ಕಾರ್ಯರೂಪ ಮುಂಜಾಗ್ರತೆ ವಹಿಸಿ ಉತ್ತಮವಾದಂತ ದಸರಾ ಮಾಡಿ ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ನಮ್ಮ ಇಡಾ ನ್ಯೂಸ್ ಮಾಧ್ಯಮದವರ ಮೂಲಕ ನಿಮಗೆ ಮನವಿ ಮಾಡುವುದರ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಒಳ್ಳೆ ಉತ್ತಮವಾದಂತ ದಸರಾ ಮಾಡಿ. ಯಾವುದೇ ರೀತಿ ಹಣ ಮಾಡಕ್ಕೋಸ್ಕರ ದಸರಾ ಮಾಡಬೇಡಿ. ಹಣ ಮಾಡಕ್ಕೆ ದಸರಾ ಮಾಡಿದ್ರೆ ನೀವು ಜನರ ಶಾಪಕ್ಕೆ ಗುರಿ ಆಗ್ತೀರಿ. ಆ ಶಾಪ ಒಂದಲ್ಲ ಒಂದಿನ ನಿಮಗ್ ತಟ್ಟುತ್ತೆ. ಒಬ್ರು ಶಾಪ ತಟ್ಟಲ್ಲ, ಲಕ್ಷಾಂತರ ಜನ ಶಾಪ ಹಾಕ್ದಾಗ ನಿಮಗೆ ತಟ್ಟುತ್ತೆ. ಅದು ನಿಮಗೆ ಜನಗಳ ತೋರ್ಸ್ಕೊತಾ ಇಲ್ಲ. ನೀವು ಬಂಡತನದಿಂದ ರಾಜಕಾರಣ ಮಾಡ್ತಾ ಇದ್ರ, ಬಂಡತನದಿಂದ ಅಧಿಕಾರ ಚಲಾಯಿಸ್ತಾ ಇದ್ರ. ಈ ಬಂಡತನವನ್ನ ತೊರೆದು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಆಶೀರ್ವಾದ ತಲುಪಲಿ. ನಿಮ್ಮಂಗೆ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡ್ಲಿ, ಒಳ್ಳೆ ಉತ್ತಮವಾದಂತ ಮಳೆ ಬೆಳೆ ಆಗ್ಲಿ. ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಈ ಬಾರಿ ನೀವು ಪುಷ್ಪಾರ್ಚನೆ ಮಾಡ್ಬೇಕಾದ್ರೆ ರೈತರ ಮೇಲೆ ಪ್ರಮಾಣ ಮಾಡಿ ನೀವು ಅಧಿಕಾರಕ್ಕೆ ಬಂದಿದ್ರಿ. ನಿಮ್ಮ ಅಪ್ಪ ಅಮ್ಮದಿರ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿದ್ರಿ. ಈ ನಾಡಿನ ಮಹಾನೀಯರ ಮೇಲೆ ಪ್ರಮಾಣ ವಚನ ಮಾಡಿ ಅಧಿಕಾರಕ್ಕೆ ಬಂದಿದ್ರಿ. ಎಲ್ಲವನ್ನ ತದ್ವಿರುದ್ಧವಾಗಿ ನೀವು ನಡ್ಕೊತಾ ಇದ್ರಿ. ನೀವ್ ಯಾರು ಪ್ರಮಾಣ ವಚನ ಮಾಡ್ದಂಗೆ ನೀವ್ ಯಾವ ರಾಜಕಾರಣಿಗಳು ವ್ಯವಸ್ಥಿತವಾಗಿ ನೆಲ ಜಲ ಪಾಸಗಾಗಿ, ನಾಡಿನ ಉಳಿವಿಗಾಗಿ, ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಯಾರು ರಾಜಕಾರಣ ಮಾಡ್ತಾ ಇಲ್ಲ. ಎಲ್ಲ ಸಮಯ ಸಾಧಕರು ಗೋಸುಂಬೆ ಆಟ ಆಡ್ತಾ ಇದ್ರಿ. ಈ ಗೋಸುಂಬೆ ಆಟ ಸರ್ವಸ್ವವಲ್ಲ, ಉಳಿಗಾಲವಲ್ಲ. ಉಪ್ಪು ತಿಂದವ್ರು ನೀರ್ ಕುಡಿಲೇಬೇಕು. ಹಾಲು ಕುಡಿಯೋರೆ ಬದುಕೋದ್ ಕಷ್ಟ. ವಿಷ ಕುಡಿಸ್ತೀರಿ ನೀವು, ವಿಷ ಕುಡಿಸ್ತೀರಿ. ಎಲ್ಲಿ ಬದುಕಕ್ ಸಾಧ್ಯ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಮೈಸೂರು ಉಸ್ತುವಾರಿ ಸಚಿವರೇ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ಆಯುಕ್ತರೇ, ನಿಮ್ಮೆಲ್ಲರಿಗೂ ಸರ್ವತೋಮುಖವಾಗಿ ನಮ್ಮ ಹೃದಯವಂತಿಕೆಯಿಂದ ನಮಸ್ಕಾರಗಳನ್ನ ಸಲ್ಲಿಸ್ತೇವೆ, ಧನ್ಯವಾದಗಳನ್ನ ತಿಳಿಸ್ತೇವೆ. ಉತ್ತಮವಾದಂತ ದಸರಾ ಮಾಡಿ. ಕನ್ನಡವನ್ನ ಕಡೆಗಣಿಸಿದ್ರೆ ಎಲ್ಲಾದ್ರೂ ಕಪ್ಪು ಬಣ್ಣ ಹಚ್ಚಿ, ಕಪ್ಪು ಬಟ್ಟೆ ಧರಿಸಿ ಉಗ್ರವಾಗಿ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದಿಂದ ನಮ್ಮ ಆಕ್ರೋಶವನ್ನು ಹೊರ ಹಾಕುವುದ್ರ ಮೂಲಕ ನಿಮ್ಮ ಕಚೇರಿಗಳ ಮುಂದೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೃದಯವಂತಿಕೆಯಿಂದ ಆತ್ಮಸಾಕ್ಷಿಯಾಗಿ ನಿಮ್ಗೆ ಮನವಿ ಮಾಡ್ತಾ ಇದ್ದೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.